ಹಲೋ 1 2 3 ಮೈಕ್ ಟೆಸ್ಟಿಂಗ್ 1 2 3 1 2 3 ಅಲ್ಲಿ ನೋಡ್ರಿ ಒಬ್ಬ ಕಾಚ ತೆಗ್ದು ಬಿಸಾಕ್ತವನೆ ಮೇಲೆ. ಏಯ್ ನನಗೆ ಬೇಡ ಹೋಗ್ರಿ ಜೂಮ್ ಮಾಡೋರು ಕಾಣಿಸಲ್ಲ. ನೋಡಿ ಗೈಸ್, ಕಾಚ ತೆಗ್ದು ಎಲ್ಲಕ್ಕೊಂದು ನೋಡಿ ಗೈಸ್. ಅಯ್ಯೋ ಒಳ್ಳೆ ಮಜಾ ಕೊಡ್ತಾವ್ರಪ್ಪ ಮಕ್ಳಿಲ್ಲಿ. ಚೌಟು ಫೇಮಸ್ ಕಾಶ್ಮೀರಿ ಪಾನಿಪುರಿ ಫುಲ್ ಖಾರ ಹಾಕ್ಬಿಟ್ಟು ಹೇಗಿದೆ ಇಷ್ಟಪಟ್ಟ? ಡು ನಾಟ್ ಡ್ರಿಂಕ್ ಅಂತ ಹಾಕೋರು ಗೈಸ್. ಇಲ್ಲಿ ನೋಡಿ ಕಾಶ್ಮೀರಿ ಬಾಯ್ಸ್. ಹಾ ಮಾರೋ ಡೈ ಮಾರೋ ಏಕ್. ಹಾ ಚಲೋ ಓಡ್ಕೊಂಡ್ಬಿಡ್ತಾನೆ. गिरना मत गिरना मत गिरना मत नहीं इधर गिरना उसको उधर मत गिरना. हाँ हाँ चलो. ಇಲ್ಲಿವರೆಗೂ ಬಂದ. ಅಲ್ಲಿ ನಾವು ಎಕ್ಸಿಬಿಷನ್ ಹೋಗ್ತಾ ಇದೀವಿ. ಎಕ್ಸಿಬಿಷನ್ಗೆ ಹೋಗ್ತಾ ಜಾಯಿಂಟ್ ವೀಲ್ಗೆ ಹೋಗ್ತಾ ಇದೀವಿ. ಜಾಯಿಂಟ್ ವೀಲಿಗೆ ಹೋಗ್ತಾ ಇದ್ದೀರಿ. ಎಕ್ಸಿಬಿಷನ್ ಇದನ್ನ ಇವಾಗ ಹತ್ತಕ್ಕೆ ಹೋಗ್ತಾ ಇದೀವಿ ನಾವು. ಬೈಕ್ ನೋಡು ಬ್ರೋ. ಸುತ್ತಲೂ ನೋಡಿ ನಾವು ಈಚೆ ಹೋಗ್ತಾ ಇದ್ದೀರಿ. ಕಾಣಿಸ್ತೈತಾ? ಓಕೆನಾ? ಇದಾದ್ಮೇಲೆ ಟೈಮ್ ನೋಡಿ 7:34 ರಾತ್ರಿ 7:35 ಗೈಸ್ ಟೈಮು. ಬೆಳಗ್ಗೆ ಇದೆ ಗೈಸ್ ನಮ್ಮನೆ. ಗಲ್ಲಿಯಿಂದ ಈಚೆ ಬಂದಿದ್ದೆ, ಅದು ಮೇಲೆ ಎತ್ಬಿಟ್ಟು ಕೆಳಗಡೆಗೆ ಲಾಕ್ ಮಾಡಿ. ಹಾಂ ಎತ್ತಿ. ಹಾಂ ಕರೆಕ್ಟ್. ಮೀಟ್ರ್ಗಳು ಗೈಸ್, ಅದು ಮನೆ ಮೀಟ್ರ ಏನು ಮೀಟ್ರ್ ಗೊತ್ತಿಲ್ಲ. ಎಲೆಕ್ಟ್ರಿಕ್ ಮೀಟ್ರ್ಗಳು ನೋಡಿ ಗೈಸ್, ಎಲ್ಲಿ ಫಿಟ್ ಮಾಡೋರು ಕಮ್ದಲ್ಲೇ ಫಿಟ್ ಮಾಡಿಬಿಟ್ಟವ್ರೆ ಗೈಸ್. ರಾತ್ರಿ 8 ಗಂಟೆಗೆ ಅಂಗಡಿ ಎಲ್ಲ ಕ್ಲೋಸ್ ಆಗ್ತೈತೆ. ಯಾಕಂತ ಕೇಳಿದ್ರೆ ಇಂಡಿಪೆಂಡೆನ್ಸ್ ಡೇ ಬರ್ತಾ ಇರೋ ಕಾರಣ ರೂಲ್ಸ್ ಅಂತೆ. ಇಂಡಿಪೆಂಡೆನ್ಸ್ ಬಂದು ಇಷ್ಟು ವರ್ಷ ಆದರೂ ಇವ್ರಿಗೆ ಇಂಡಿಪೆಂಡೆನ್ಸ್ ಇಲ್ಲ. ಅದು ಯಾವಾಗಿಲ್ಲ, ಇಂಡಿಪೆಂಡೆನ್ಸ್ ಡೇಗೆ ಇಂಡಿಪೆಂಡೆನ್ಸ್ ಇಲ್ಲ. ಆ ಥರ ಕಷ್ಟದಲ್ಲಿ ಬದುಕ್ತವ್ರು ಗೈಸ್ ಕಾಶ್ಮೀರಿಗಳು. ಚಿಲ್ಕದಲ್ಲೇ ಲಾಕ್ ಗೈಸ್, ತೆಗಿಯಕ್ಕಾಗ್ತಾ ಇಲ್ಲ ನೋಡಿ. ಇದೇ ಫಸ್ಟ್ ಟೈಮ್ ನಾನು ಈ ಥರ ಟೀ ಸೆಟಪ್ ನೋಡ್ತಾರೆ. ಸ್ಟ್ರೀಟ್ ಫುಡ್ ವಿತ್ ದಿಸ್ ವ್ಯೂ. ವಾವ್. ಹ್ಯಾಪಿ ಬರ್ಡೇ ಮ್ಯಾನ್ ತಿಂಚು ಮ್ಯಾ ಬೊಬ್ಯೂ. ಏನದ ಹಾಕ? ಹ್ಞೂ ನೋಡು, ನೋಡ್ದಾ? ಒಂದು ಟೈಮಲ್ಲಿ ರಾಣಿ ಬಂದು ಆರಾಮಾಗಿ ಕುತ್ಕೊಂಡು ನೇಚರ್ ಎಂಜಾಯ್ ಮಾಡ್ತಾ ಇದ್ದಿದ್ದು ಈಗ ಯಾವ ಪರಿಸ್ಥಿತಿಗೆ ಬಂದಿದೆ ನೋಡಿ. ಪರ್ಪಲ್ ಕಲರ್ ಇದು ನೋಡಿದಿರ ಗೈಸ್, ದಾಸವಾಳ. BTS ಫ್ಯಾನ್ಸ್ಗಿದು. ಯಾರು ಬಂದರೆ ಬನ್ನಿ ನೋಡಿ, ರಿಯಲ್ಲು ಫೇಕ್ ಅಲ್ಲ. ಇದೊಂದು ತಗೊಳಬೇಕು ಬ್ರೋ ಸ್ಟೀಮ್ ನೋಡಿ ಗೈಸ್. ಬಂದರೆ ಇದು ದಾಲ್ ಲೇಕ್, ಇದೇ ದಾಲ್ ಲೇಕ್. ಫೈನಲಿ ಕಾಶ್ಮೀರ್ ರೀಚ್ ಆದ್ರಿ ಗೈಸ್. ನೋಡಿ ಟಿ ಶರ್ಟ್ ಹಾಕ್ಬಿಟ್ಟವಳೆ. ರೂಮ್ಗೆ ಹೋಗ್ತಾ ಇದ್ದೀರಿ ಗೈಸ್. ಏರ್ಪೋರ್ಟ್ ಟು ಶ್ರೀನಗರ್. ನೋಡೋದಕ್ಕೂ ಒಂದಷ್ಟು ಜನ ಸಿಗ್ತಾರೆ ಗೈಸ್. ಆರ್ಮಿ 100 ಮೀಟರ್ಸ್ಗೆ ಒಬ್ಬೊಬ್ಬರು. ಈ ರೀತಿ ಶ್ರೀನಗರ್ ಇಲ್ಲ ಕಾಶ್ಮೀರ ಇಷ್ಟ ಆಗುತ್ತೆ ಅಂದರೆ ನೋಡಿ ನೆಮ್ಮದಿ ರೋಡಲ್ಲಿ ಹೋಗ್ತಾ ಇದ್ದೀವಿ. ಹೊರಗಡೆ ಫಾಗ್ ಆಗ್ತದೆ. ಒಂದು ರೋಡ್ಸ್ ಬ್ಯೂಟಿಫುಲ್ ಆಗಿದೆ, ನೇಚರ್ ಬ್ಯೂಟಿಫುಲ್ ಆಗಿದೆ, ಇನ್ನೊಂದು ರೆಸ್ಪೆಕ್ಟ್. ಆರ್ಮಿ ಜನಗಳಿಗೆ ಜೀವನದಲ್ಲಿ ನೋಡದಿರೋ ಗಾಡಿಗಳೆಲ್ಲ ನೋಡ್ತಿದ್ದೀನಿ. ಬೈಸಿಟಿಯಲ್ಲಿ ನೋಡೋದು, ಗೇಮಲ್ಲಿ ನೋಡೋದು, ಆ ಥರ. ಹೆಂಗಿದೆ ಅದು. ಆರ್ಮಿ ಗಾಡಿಗಳು
ಗೈಸ್, ಹೋಗ್ತಾ ಇದ್ದೀರಿ ಜಮ್ಮು ಕಾಶ್ಮೀರ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್. ರೂಮ್ ಹತ್ರ ಹೋಗಿ ಮಿಕ್ಕಿದ ಏನ್ ಮಾಡ್ಬೇಕಂತ ಆಮೇಲೆ ಯೋಚನೆ ಮಾಡ್ಬೇಕು. ಫಸ್ಟ್ ಹೋಗಿ ಫುಲ್ ನೋಡಿ ಗೈಸ್, ಅಲ್ಲಿ ಒಳ್ಳೆ ನಿದ್ದೆನೆ ಮಾಡ್ತಾವ್ರು. ಒಂಚೂರು ಕ್ಲೀನಾಗಿ ನಿದ್ದೆ ಮಾಡಿಸಿ ಆಮೇಲೆ ಬರ್ಬೇಕು. ಬಂದ್ರೆ ಡಾರ್ಲಿಂಗ್, ಇದೇ ಡಾರ್ಲಿಂಗ್. Echoing step on the forest floor opens a world through an ಏನೋ ancient ಖುಷಿ ರೋಡ್. ನಾವು ಲಾಸ್ಟ್ ಟೈಮ್ ಬಂದಾಗ ಈ ರೋಡಲ್ಲಿ ಹೋಗ್ತಾ ಇದ್ವಿ, ಮಳೆ ಬಂದಾಗಂತೂ ಕಾಣಿಸುತ್ತೆ ಬರೀ ನೇಚರ್ನ ಸವಿಯಕ್ಕೆ 2 ಕಣ್ಣು ಸಾಕಾಗಲ್ಲ. ಆ ಥರ ಶ್ರೀನಗರ್ ಸ್ಮಾರ್ಟ್ ಸಿಟಿ ಈ ರೋಡಲ್ಲಿ ನಾವು ಲಾಸ್ಟ್ ಟೈಮ್ ಹೋಗಿ. ಎರಡು ಸ್ಟಾರ್ ಲವ್ ಮಾಡೋಣ ಅಂತ ಬಟ್ ಅನ್ಸೋದೇ ಇಲ್ಲ. ಆಫ್ ಮಾಡ್ಬೇಕು ಆ ಥರ. ಆಕ್ಚುಲಿ ಟಾಪ್ ಕ್ಲಿಯರ್ ಆಗಿ ನೋಡ್ಬೇಕದು ಹೆವಿ ಆಗಿದೆ. ಫೋನ್ ಕಾಣಿಸ್ತಿದೆ ಅಂತ ಎಲ್ಲ ಬಂದ್ರೆ ಇದು ಫ್ರೀಸ್ ಆಗ್ಬಿಡುತ್ತೆ ನೀರು. ಇದ್ರಲ್ಲಿ ಕ್ರಿಕೆಟ್ ಆಡ್ತಾರಂತೆ ವಯಸ್ಸು. ಬರ್ಬೇಕಾಗಿತ್ತು, ಬರಕ್ಕಾಗಿಲ್ಲ. ನೋಡೋಣ. ಗೈಸ್, ಇದು ನಮ್ಮ ರೂಮಿನ ವಿಂಡೋಯಿಂದ ಸಿಕ್ಕುವಂಥದ್ದು. ನನ್ನ ಹೆಂಡತಿ ಕರ್ಕೊಂಡು ನಾನು ಫುಲ್ ಮಾಡಿಬಿಟ್ಟಿದ್ದೆ ಗೈಸ್. ನೋಡಿ ಎಂಥ ಕಡೆ ರೂಮ್ ಮಾಡಿದ್ದೀರಿ ಅಂತ. ಸೊ ಅವಳು ಅನ್ಕೊತಾ ಇರೋದು ಓಕೆ ಯಾವುದೋ ಗಲ್ಲಿ ಒಳಗಡೆ ಕರ್ಕೊಂಡು ರೂಮ್ ಮಾಡಿಬಿಟ್ಟು ಅಂತ. ರೂಮ್ ಚೆನ್ನಾಗೇ ಇದೆ, ಬಟ್ ಅವಳಿಗೆ ಅದ್ರದ್ದು ವ್ಯೂ ಇಲ್ಲ ಬ್ಯೂಟಿ ನಾನು ತೋರಿಸಿಲ್ಲ. ನೋಡಿ ಇದೆ ರೂಮು, ತುಂಬ ಚೆನ್ನಾಗಿದೆ ಗೈಸ್ ಆ್ಯಕ್ಚುಲಿ. ಬನ್ನಿ ಮಲ್ಗೋಳವಳು, ಅವಳನ್ನ ಎಬ್ಬಿಸಿ ಕರ್ಕೊಂಡು ಹೋಗೋಣ ಪ್ರಾಪರ್ ವ್ಯೂಗೆ ಹೆಂಗಿದೆ ಅಂತ ತೋರಿಸೋಣ. ಕಮ್ ಆನ್, ಲೆಟ್ಸ್ ಗೋ. ಗೈಸ್ ಬಂದಿದ್ದೆ, ಶೆಡ್ ಆಗಿ ಫುಲ್ ಇದ್ದೆ ಗೈಸ್. ಮಲಗಿಬಿಟ್ಟೋದು. ಇವಾಗ ಮೇಡಮ್ ನೆನೆಸಿ ಅವ್ರಿಗೆ ಸರ್ಪ್ರೈಸ್ ಕೊಡೋಣ ಅಂತ ಗೈಸ್. ಹ್ಯಾಪಿ ಬರ್ಡೇ ಮಂತಿಂಜಿಮಾ. ಅಲ್ಲ, ಲಿಟ್ರಲಿ ನಾನು ಅನ್ಕೊಂಡಿದ್ದು ಬಿಲ್ಡಿಂಗ್ಸ್ ಮಾತ್ರ ಇದೆ ಅಂತ. ಬ್ಯೂಟಿಫುಲ್ ಗೈಸ್. ರೂಮಿಂದ ದ ವ್ಯೂ ಇಸ್ ಓನ್ಲಿ ದೀಸ್ ಬಿಲ್ಡಿಂಗ್ಸ್ ಅಂಡ್ ಬಿಲ್ಡಿಂಗ್ಸ್. ನಾನು ಯಾವುದೋ ಬಿಲ್ಡಿಂಗ್ಸ್ ಹತ್ರ ಇದ್ದೀರಲ್ಲ, ತಗೊಂಡು ಮೈ ಗಾಡ್, ಲುಕ್ ಅಟ್ ದಿಸ್ ಅಡಿಪೊಳಿ. ಇದೆ. Oh my God. ಶ್ರೀನಗರಲ್ಲಿ ಇಳಿದ್ಬಿಟ್ಟು ಹೋಗ್ತಾ ಇದೀರಿ ಗೈಸ್. ನೋಡಿ ಇದೆ ನಾವಿರೋ ರೂಮ್ದು ರೋಡು. ಏನು ಯಾವುದೋ ಗಲ್ಲಿಯಲ್ಲಿ ಇದೆ ಅಂತ ಕಾಶ್ಮೀರ್ ಪೂರ್ತಿ ಗಲ್ಲಿನೇ ಗೈಸ್. ಬನ್ನಿ ಈಗ ಒಂದು ವಾಕ್ ಹೋಗ್ತಾ ಇದ್ದೀರಿ ನೋಡಿ. ಸೇಮ್ ಈ ಫಿಲಿಮ್ಸ್ ಅಲ್ಲೆಲ್ಲ ತೋರಿಸಲ್ವ, ಹಂಗೆ ಐತೆ ಬಿಟ್ಟು. ಆಫರ್ ಗೈಸ್, ಬನ್ನಿ ಜಾಯಿಂಟ್ ವೀಲ್ ಗೈಸ್. ಕಾಶ್ಮೀರ ಹತ್ತೋಣ ಬನ್ನಿ. ಬೇಕಾ ಇಂಚಿಮಾ ಕಾಶ್ಮೀರ್ ಪಾನಿಪುರಿ? ಬೆಳಗ್ಗೆ ನಾನು ಇಲ್ಲೇ ಬಂದು ಒಂದು ಟೀ ಕುಡಿದ್ಬಿಟ್ಟು ಹೋಗಿದ್ದು. ಶಾಲಿಮಾರ್ ಬಾಗ್ ಅಂತೆ ಗೈಸ್ ಇದು. ಇಲ್ಲಿಗೆ ಹೋಗೋಣ ಅಂತ ಬಂದ್ರಿ.
ನೋಡೋಣ ಬನ್ನಿ. ಸೈಡ್ ಬಾ, ಈ ಕಡೆ ಬಾ. ಸ್ಮೆಲ್ ನೋಡಿ ಗೈಸ್, ನೋಡಿ ಗೈಸ್, ನೋಡಿ ಗೈಸ್, ಇದೇ ಶಾಲಿಮಾರ್ ಶಾಲಿಮಾರ್ ಬಾಗ್. ಬಾಗ್. Intertwined with the trees that stand, knotted in time. ಅಯ್ಯೋ ಸೈಕ್ ಗುರು ಇದು, ಹೆವಿ ಸೈಕ್. Each echoing step on ಮೈನ್ ರೋಡ್ ಬಿಟ್ಟು ಒಳಗಡೆ ಬಂದ್ರೆ ಇರೋ ಬರೋ ಹೂಗಳೆಲ್ಲ ಕಟ್ಟಿ ಗಾರ್ಡನ್ ಮಾಡಿಟ್ಬಿಟ್ಟಾರೆ. ಪೊಲ್ಯೂಟ್ ಮಾಡಬೇಡ್ರಿ ಅಂತ. ಇಲ್ಲಿ ನೋಡಿ ಗೈಸ್, ಕಾಶ್ಮೀರಿ ಗೈಸ್ ಹುಡುಗರು ಮಸ್ತ ಸ್ನಾನ ಮಾಡ್ತಾರೆ. ಅಲ್ಲಿರೇ ಇಲ್ಲ. क्या मछली पकड़ रहे हो? मछली पकड़ रहे हो? फिर ಬೇಕು. ओए! हाँ, डू नॉट ड्रिंक ಅಂತ ಹಾಕೋರು ಗೈಸ್. ಇಲ್ಲಿ ನೋಡಿ ಕಾಶ್ಮೀರಿ ಬಾಯ್. ಹಾ ಮಾರೋ, ಡೈ ಮಾರೋ ಏಕ್. ಹಾ ಚಲೋ. ಓಡ್ಕೊಂಡ್ಬಿಡ್ತಾರೆ. गिरना मत, गिरना मत, गिरना मत. नहीं, इधर गिरना, उधर मत गिरना. हाँ हाँ चलो. ಇಲ್ಲಿವರೆಗೂ ಬಂದ. हाँ. सुपर. अच्छा सिमोसो आप लोग. ನೋಡಿ ಗೈಸ್, डू नॉट ड्रिंक. हाँ हाँ चलो मारो. वाह ಗೈಸ್, ಅದೇ ಬಾಯ್ಸ್ನ ಮಾತಾಡಿಸಿ ಹೋಗ್ತಾ ಇರೋದು. ಇವ್ರು ಯಾರ ಮಕ್ಕಳದ್ದು ಕಾಚಾ ಬನ್ನಿನೆಲ್ಲ ಹಾರಾಕ್ಬಿಟ್ಟವ್ರು ಗೈಸ್ ಗಾಡಿ ಒಳಗಡೆ, ಗಾರ್ಡನ್ ಒಳಗಡೆ. ಅಲ್ಲಿ ನೋಡ್ರಿ ಒಬ್ಬ ಕಾಚಾ ತೆಗ್ದು ಬಿಸಾಕ್ತವನೆ ಮೇಲೆ. ಏಯ್ ನನಗೆ ಬೇಡ ಹೋಗ್ರಿ. ಜೂಮ್ ಮಾಡೋರು ಕಾಣಿಸಲ್ಲ. ನೋಡಿ ಗೈಸ್, ಕಾಚಾ ತೆಗ್ದು ಎಲ್ಲಕ್ಕೊಂದು ನೋಡಿ ಗೈಸ್. ಅಯ್ಯೋ ಒಳ್ಳೆ ಮಜಾ ಕೊಡ್ತಾವ್ರಪ್ಪ ಮಕ್ಳಿಲ್ಲಿ. secrets untold, ನೋಡಿ ಗೈಸ್, ಇದೇ ಶಾಲಿಮಾರು. tales only ನೋಡಿ ಅಯ್ಯೋ moonlight spills through the ಪಿಜ್ಜಾ ಫ್ರೆಂಡ್ಸ್, ನೀವು ಬರಲೇಬೇಕು ಒಂದ್ಸಲಿ ಇಲ್ಲಿ. ಪಿಜ್ಜಾ ಆಗುತ್ತೀರ. हाँ നമുക്ക് പോവാം. ഇവിടെ പോവാം, അവിടെ ഇല്ലല്ലോ ക്ലോസ് ആക്കിയല്ലേ. ഇപ്പോൾ പോയി എടുക്കട്ടാ വരുമ്പോ. ಶಾಲಿಮಾರ್ ಅದೇ ರೀತಿ. ಶಾಲಿಮಾರ್ ಅಂದ್ರೆ ಕನ್ಸರ್ವೇಷನ್ ಆಫ್ ಶಾಲಿಮಾರ್ ಬಾಗ್. ಗಾರ್ಡನ್ಸ್ ಇದೆ ಇದು ಮಾತ್ರ. ಅಂದ್ರೆ ಎಷ್ಟು ಪ್ಯೂರ್ ಆಕ್ಸಿಜನ್ ಕುಡಿತಾರೆ ಇವ್ರಂದ್ರೆ, ಪೊಲ್ಯೂಟೇ ಇಲ್ಲ ಅನ್ಕೊಳ್ಳಿ. 1000 ಗಾಡಿ ಬಂದು ಪೊಲ್ಯೂಟ್ ಮಾಡಿದ್ರೆ 2000 ಮರಗಳು ಅದನ್ನ ಕ್ಲೀನ್ ಮಾಡ್ಬಿಡುತ್ತೆ ಅಲ್ವಾ? ಅಲ್ಲೇನೋ ಕಟ್ಟೋರು. ಅದೇ ಶಾಲಿಮಾರ್ ಸೆಟ್ ಮಾಡ್ತಾರೆ. ಏನ್ ಶಾಲಿಮಾರ್ ಅಂದ್ರೆ ಗೊತ್ತಿಲ್ಲ. ಓ ಮೇ ಬಿ ರಾಜಂದಿರು ಕ್ವೀನ್ಸ್ ಪೆವಿಲಿಯನ್. ನೋಡಿ ಗೈಸ್, ರಾಣಿ ಕುತ್ಕೊಂಡು ಈ ವ್ಯೂನ ನೋಡ್ಬೇಕಂತ ಕಟ್ಟಿರೋದು. ಹೆವಿ ಶೋಕ್ದಾರಪ್ಪ ಇವರು. ಶಾಲಿಮಾರ್ ಬಾಗ್ ಇಸ್ ಅ ಫೇಮಸ್. ಕೇಳಿ ಹೇಳಿ. ಗೂಗಲ್ ಅಲ್ಲಿ ನೋಡಿದೆ. ಶಾಲಿಮಾರ್ ಬಾಗ್ is a famous Mughal garden in Srinagar, Jammu Kashmir, India, built by Emperor Jahangir for his wife Noor Jahan ನೋಡಿದ್ರ ಗೈಸ್? in 1619. Located near Dal Lake. It covers acres. 51 acres ಗೈಸ್. 31 acres. acres. It's also ಹೆವಿ. ಎಲ್ಲ ಎಂಟಿ ಕಟ್ಟಿದ್ದು. ಏನ್ ಗೈಸ್, ನಾವೇ ಕ್ರೇಜಿ ಲವರ್ಸ್ ಅಂದ್ರೆ ನಮ್ಗಿಂತ ಕ್ರೇಜಿ ಲವರ್ಸ್. ಅವ್ರಿಗೆ ಮಾಡಕ್ಕೇನು ಕೆಲಸ ಇಲ್ಲ. ಕ್ವೀನ್ಸ್ ಪೆವಿಲಿಯನ್. ಈಗ ಅವ್ರು ಬಂದು ಕೂತ್ಕೊಳ್ಳೋಕೆ ಸಿಗ್ತದೆ. 1960 ಯಾವಾಗ ಮಾಡಿದ್ದು? 1916. 1916 1916 ನೋಡಿ ಗೈಸ್, ಹಿಂಗ್ ಕಟ್ಟವನೆ ಶಿಶು. Walk in the steps. On the steps. Careful. ಅದೇ ಇದು ಅಂಡರ್ ಕನ್ಸ್ಟ್ರಕ್ಷನ್ ಇನ್ನ. ಬನ್ನಿ ನೋಡೋಣ. ನನ್ನ ಹೆಂಡತಿ ಅಂತೂ ಇಲ್ಲಿಂದ ಹೋಗೋಷ್ಟರಲ್ಲಿ ಹೆವಿ ಸಣ್ಣ ಆಗ್ಬಿಡ್ತಾರೆ. So this is the place. ಒಂದು ಟೈಮಲ್ಲಿ ರಾಣಿ ಒಂದು ಆರಾಮಾಗಿ ಕುತ್ಕೊಂಡು ನೇಚರ್ ಎಂಜಾಯ್ ಮಾಡ್ತಾ ಇದ್ದಿದ್ದು ಇವಾಗ ಯಾವ ಪರಿಸ್ಥಿತಿಗೆ ಬಂದಿದೆ.
ಒಂದು Caught in the rhythm, the stars and ಬರ್ಡೇ ಗರ್ಲ್. ಹ್ಯಾಪಿನಾ? teach me ಹ್ಯಾಪಿ ಬರ್ಡೇ ಮಂತ್ ಇಂಚಿಮಾ. stories that linger on. ಸೀರಿಯಸ್ ಗೈಸ್, ಸರೌಂಡೆಡ್ ಬೈ ಮೌಂಟೇನ್ಸ್ ಇದು. ಅದೇ ನಾವು ಹಿಮ ಟೈಮಲ್ಲೆಲ್ಲ ಬಂದರೆ ಲೈಕ್ ಡಿಸೆಂಬರ್ ಜಾನ್ವರಿ ಫುಲ್ ಇದೆಲ್ಲ ವೈಟ್ ಆಗಿಬಿಟ್ಟಿರುತ್ತೆ. ಗ್ರೀನ್ ನೋಡೋಕ್ಕೆ ಸಿಕ್ಕಲ್ಲ ನಿಮಗೆ. ನೋಡಿ ಈ ಥರ ಇರುತ್ತೆ ವೈಟ್ ಫ್ಲವರ್ಸ್ ಗೈಸ್, ನಾವು ಜೀವನದಲ್ಲೂ ನೋಡಲ್ಲ ಆ ಥರ ಫ್ಲವರ್ಸ್ ಇದೆ. ನೋಡಿ ಪರ್ಪಲ್ ಕಲರ್ ಇದು ನೋಡಿದ್ದೀರಾ ಗೈಸ್, ದಾಸವಾಳ. BTS ಫ್ಯಾನ್ಸ್ಗೆ ಇದು. ಯಾರು ಬಂದರೆ ಬನ್ನಿ ನೋಡಿ, ರಿಯಲ್ಲು, ಫೇಕ್ ಅಲ್ಲ. ಇದೊಂದು ತೊಗೊಳಬೇಕು ಬ್ರೋ, ಸ್ಟೀಮು ಕಟ್ ಮಾಡ್ಕೊಂಡ್ಲಾ ಇರಿ ಗೈಸ್. ಏನು ಎಲೆ ಅದೇ ನಾವು ಸ್ವಲ್ಪ ಲೇಟಾಗಿ ಬಂದ್ವಿ, ಬೇಗ ಬಂದಿದ್ರೆ ಇನ್ನೂ ಕ್ಲಾರಿಟಿ ಇದ್ದಿರೋದು ನಿಮಗೆ. Under the ಬನ್ನಿ ಗೈಸ್. boughs where ಏನು the ನೋಡೋದು shadows play. ಅಮ್ಮ ಅದೇ The ಪ್ಲೇ ಗ್ರೌಂಡ್. wind hums softly. ಫುಟ್ಬಾಲು, ಶಟ್ಲ್ ಕಾಕು, ಕ್ರಿಕೆಟ್ ಏನು ಬೇಕಾದ್ರೂ ಆಡ್ಬೋದು. ನೋಡು ಹೆಂಗೈತೆ ಪ್ರೇಕ್ಷೆ. ಮರ ನೋಡಿ ಏನು ತಲೆ ಉಪಯೋಗಿಸಿ ಏನೇನು ಬ್ರೀಡ್ ಹಾಕ್ತಾರೋ ಗೊತ್ತಿಲ್ಲ. Secrets untold, carrying tales only the forest holds. ನನಗೇನಂದ್ರೆ ಕಾಶ್ಮೀರಿಗೆ ಬಂದರೆ ವಾಪಸ್ ಬೆಂಗಳೂರಿಗೆ ಹೋಗೋ ಮನಸ್ಸೇ ಇಲ್ಲ. Night spill ಇಲ್ಲೇ ನನ್ನ ಫ್ರೆಂಡ್ನ ಮಾತಾಡ್ಕೊಂಡು ಏನಾದ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂತ. ಆದ್ರೆ ನಾನು ಎಂತಿನ ಬಿಟ್ಟಿರ್ಬೇಕು ಅಂದ್ಬಿಟ್ಟು ವಾಪಸ್ ಹೋಗ್ಬೇಕಷ್ಟೇ. leaving ನಾನು its ಕಾಶ್ಮೀರಲ್ಲೇ ಸೆಟ್ಲ್ ಆಗ್ಬಿಡ್ತೀನಿ. The roots stretch deep, the earth's gentle sigh, Happy. a lullaby Yeah, help me. sung to Guys, dustbin the ಬೀಳ್ಸ್ಬಿಟ್ಟವ್ರೆ. open sky. ಏನಿಲ್ಲ, ಮಕ್ಕಳು ಬೀಳ್ಸಿರ್ತಾರೆ ಅಷ್ಟೇ. Whispering pines, sing me your tune. ಹಂಗೆ ರಿಂಚಿಮಾ ಇದನ್ನ ತೋರ್ಸು. Caught in the rhythm of the stars and the moon. ಚಾರು Teach me the ಕಾಣಿಸ್ತಾ ಇದ್ದಾ? language ನಾನು ಕಾಣಿಸ್ತಾ ಇದ್ದೀನಾ? of the lately ಹ್ಯಾಪಿ ಬರ್ಡೇ ಮಂತ್ ಇಂಚಿಮಾ. ಬೊಬ್ಯೂ. ಏನದ ಹಾಕ ಹ್ಞೂ ನೋಡು, ನೋಡ್ದಾ ಕ್ರಾಸ್ ಹಾರ್ಟ್. ಬೊಬ್ರು ಮುತ್ತೆ, ಇಡೀ ಮುತ್ತೆ ನೀನು ಹೊತ್ತಲ್ಲಿ ಇಷ್ಟ ಅಡಿ ಮುತ್ತೆ. ಎಂಟ್ರೆನ್ಸ್ ಬಂದ್ರ ಎಂಟ್ರೆನ್ಸ್ ಅಲ್ಲಿರೋದು. ಸೊ ನಮ್ಮ ಮನೆ ಒಂದಷ್ಟು ಫೋಟೋ ತಗೊಂಬಿಡೋಣ ಕೊಡು. ನಾವು ನಾರ್ಮಲ್ ಆಗಿ ಫ್ರೆಂಡ್ಸ್ ಎಲ್ಲ ಬಂದಿದ್ದು. ತಗೊಳ್ಳಿ ಗೈಸ್ ನೋಡಿ, songs entwined with trees that stand, knotted in time by nature's hand. ನೋಡಿ Each echoing step on the forest floor opens a world ದಿಸ್ ಇಸ್ ದ ಹಾರ್ಟ್. ಏ silence alone ಎಕ್ಸಿಟ್ ಆಗ್ತಾ ಇದ್ದಾರೆ ಗೈಸ್. ಸರಿ, ಇವ್ರದ್ದು ಸೌಂಡ್ ಬರ್ತೈತೆ. ಸುತ್ತಲೂ ನೋಡಿ, ನಾವು ಈಚೆ ಹೋಗ್ತಾ ಇದ್ದೀವಿ. in the ಕಾಣಿಸ್ತೈತಾ? arms of solitude. ಓಕೆನಾ? ಇದಾದ್ಮೇಲೆ Whispering pines ಟೈಮ್ ನೋಡಿ, sing 7:34. ರಾತ್ರಿ 7:35 ಗೈಸ್ ಟೈಮು. ಬೆಳಕು ನೋಡಿ ಗೈಸ್. stars and teach me the language of ನೋಡಿ ಶಾಲಿಮಾರ್ ಬಾಗ್. ಇಲ್ಲೆಲ್ಲ ಇಳಿಬೇಡ ಅಂತಾರೆ, ಬಟ್ ಇಲ್ಲಿ ಲೋಕಲ್ ಬಾಯ್ಸ್ ಫುಲ್ ಸ್ವಿಮ್ಮಿಂಗ್ ಮಾಡ್ತವ್ರಿಗೆ. ಹ್ಯಾಪಿ ಬರ್ಡೇ ಮಂತ್ ಇಂಚಿಮಾ. ಇನ್ನ ಸ್ಟಾರ್ಟ್ ಆಗಿಲ್ಲ, ಮಂತ್ ಸ್ಟಾರ್ಟ್ ಐತೆ, ಮಂತ್ ಸ್ಟಾರ್ಟ್ ಆಯ್ತು. ಫುಲ್ ಮಂತ್ ಸೆಲೆಬ್ರೇಷನ್ನೇ. ಸಂತಾನಮ್ಮ ಹೇಳ್ದಂಗೆ ಫುಲ್ ಸೆಲೆಬ್ರೇಷನ್ ಅಂತ ನೋಡಿ ಗೈಸ್. ಇದೇ ಶಾಲಿಮಾರ್ ಬಾಗ್. ಶಾಲ್ ಹಾಕೊಂಡು ಬಾಗ್, ಮಿಲ್ಕಾ ಬಾಗ್. ಎಕ್ಸಿಟಿಗೆ ಬಂದ್ರಿ ಗೈಸ್. ನೋಡಿ ಎಲ್ಲ ಫುಲ್ ಈ ಹಾರ್ಟ್ ಶೇಪಲ್ಲಿ ಮಾಡಿಟ್ಟವ್ರೆ. ಹಾ, ದಟ್ಸ್
That's also hot. That's not hot. ಬಾಯ್ ಹೇಳ್ಬಿಡು ಶಾಲಿಮಾರ್ ಬಗ್ಗೆ. Bye. Under the boughs ಬಾಯ್ shadows ಶಾಲಿಮಾರ್. play. The wind hums songs at the break of day. ಅಂದರೆ ಮೋಸ ಗೈಸ್. Whispering ಒಂದು 1.5 ಕಿಲೋಮೀಟ್ರ್ ವಾಕಿಂಗ್ ಇವರು 100 ರೂಪಾಯಿ ಇಸ್ಕೊಂತು. ಗಾರ್ಡನ್ ಒಳಗಡೆ ವಾಕಿಂಗ್ ಮಾಡೋದು ಮೋಸ ಇದೆ. ಹೂವು ಮುಟ್ಟಂಗಿಲ್ಲ, ಸ್ನಾನ ಮಾಡೋಂಗಿಲ್ಲ, ನೀರೊಳಗಡೆ ಇಳಿಯಂಗಿಲ್ಲ, ಬರೀ ಹಿಂಗೆ ನಡ್ಕೊಂಬನ್ನಿ ಅನ್ನೋದಕ್ಕೆ 100 ರೂಪೀಸ್ ವರ್ತ್ ಅನಿಸ್ತೈತಾ? Around 20-30 rupees. 20 ಅಂದಿದ್ರೆ ಓಕೆ, 40 ರೂಪೀಸ್, 50 ರೂಪೀಸ್ ಪರ್ ಹೆಡ್, ನಾಟ್ ವರ್ತ್. ಗೈಸ್ ಫೈನಲಿ ಬಂದ್ರಿ ಶಾಲಿಮಾರಿಂದ ಈಚೆ. ನಮ್ಮ ಮನೆ ಹತ್ರನೇ ಗೈಸ್, ನೋಡಿ ಇಲ್ಲಿಂದ ಒಂದು 100 ಮೀಟರ್ಸ್ ನಮ್ಮ ಮನೆ. ಫುಲ್ ಮಾಸ್ಕು, ಆರ್ಮಿ ಪೀಪಲ್. ಬೆಳಗ್ಗೆ ಬಂದ್ಮೇಲೆ ನಾನು ಫಿದಾ ಆಗ್ಬಿಟ್ಟಿದೆ ಗೈಸ್. ಅವನ್ನ ತೋರಿಸ್ತೀನಿ ಇರಿ ನಮ್ಮ ಹೆಂಡತಿ. Wow, ಬರ್ತಿದೆ ನೋಡ್ಕೋ, ರೋಡು. ನಾನು ನಿಂತಿನ ಇದು ನಾನು ತೋರಿಸ್ತೀನಿ. ಬೆಳಗ್ಗೆ ನಾನು ಫಿದಾ ಆದವನ್ನ ನೋಡೋ ನೋಡಿ, ವೈಟ್ ಕಲರ್ ಶರ್ಟ್ ಹಾಕೊಂಡು, ಎಲ್ಲಿ? ಟಿ ಶರ್ಟ್, ವೈಟ್ ಕಲರ್ ಟಿ ಶರ್ಟ್, ಈಚೆ ಕಡೆ ಅವನೇ ಕೊಡ ಹಾಕೋಕೆ ಅವ್ನು ಬ್ರೋ. ಋತಿಕ್ ರೋಷನ್. ಏನು ಹೇಳೋ, ನಿಂಗೆ 10 ದಿನ ಕಾಣಿಸ್ತಾ ಇಲ್ಲ. ಏನ? ಟೀ ಕುಡಿಯೋಣ ಬರೇ. ಎಲ್ಲಿಂದ ಇಲ್ಲ? ಇಲ್ಲೇ ಗೈಸ್ ಸೀನ್ ಏನಂದರೆ ನೋಡಿ, ಹಿಂದೆಗಡೆ ಒಂದು ಶಾಪಲ್ಲಿ ಏನು ಆರ್ಡ್ರ್ ಮಾಡಿದ್ರಿ? ಟೀ ಮತ್ತು ಬ್ರೆಡ್ ಆಮ್ಲೆಟ್ ಆರ್ಡ್ರ್ ಮಾಡಿದ್ರಿ. ಕಾಶ್ಮೀರಿ ಫೇಮಸ್ ಕಾಶ್ಮೀರಿ ಪಾನಿಪುರಿ ತಿನ್ನೋಣ ಬನ್ನಿ ಗೈಸ್. ನೀವು ಬಂದರೆ ಇವ್ರನ್ನ ಮೀಟಾಗಿ. ಚೋಟು ಕಾಶ್ಮೀರಿ ಫೇಮಸ್. ಬಾಯಲ್ಲಿ ನೀರು ಬರ್ತೈತೆ. ಹೌ ಇಸ್ ಇಟ್? ಆ ಫ್ಲೇವರ್ ಅಕ್ಕ ಒನ್ನು ಬೇರೆ ಮಾಡ್ತೀವಿ. ಚೋಟು ಫೇಮಸ್ ಕಾಶ್ಮೀರಿ ಪಾನಿಪುರಿ. ಫುಲ್ ಖಾರ ಹಾಕ್ತಿದೆ. ಇಷ್ಟಪಟ್ಟ? ಚೆನ್ನಾಗಿ ಬೋರಿಂಗ್. ತಿಂದಾಗ ಅನ್ಸಿಲ್ಲ. ಭಾರಿ ಆಗಿದೆ. ಫುಲ್ ಖಾರ ಹಾಕ್ಸಿ ಕ್ಲೈಮೇಟ್ಗೆ ತಿಂದ್ಬಿಡ್ರೋದು. ತುಂಬ ಖಾರ ಆಯ್ತು. ನಾನು ಅವಳು ಖಾರ ಕೇಳ್ತಾಳೆ ಅನ್ಕೊಂಡೆ, ಅವಳು ಖಾರ ಆಗೈತೆ. ಬಟ್ Look at the view. Street food with this view. Wow. ನಾವು ಬ್ರೆಡ್ ಆಮ್ಲೆಟ್, ಚಾಯ್, ಚಾಯ್, ಸಾಸ್, ಕೆಚಪ್, ಅದು ಆಕ್ವಾಫಿನ. ಅವಳು ತಿಂದಿದ್ದು ಖಾರ. ಬ್ರೆಡ್ಡು, ಸಾಸು, ಚಿಲ್ಲಿ ಸಿಕ್ಕಿದ್ರೆ ಸ್ವಲ್ಪ ಖಾರ. ಇಲ್ಲಾಂದ್ರೆ ಉಪ್ಪು ಇಲ್ಲ, ಕಾರಣ ಇಲ್ಲ ಗೈಸ್. ಟೀಯಾ? ಬ್ರೂಕ್ ಬಾನ್ ತಾಜ್ ಮಹಲ್ ಟೀ. ಕುಡಿ. ಅಂಗಡಿ ಎಲ್ಲ ಕ್ಲೋಸ್ ಮಾಡ್ತಾವ್ರೆ ಇವಾಗ. ನಾ 7 ಗಂಟೆ. ರಾತ್ರಿ 8 ಗಂಟೆಗೆ ಅಂಗಡಿ ಎಲ್ಲ ಕ್ಲೋಸ್ ಆಗ್ತಿದೆ. ಯಾಕಂತ ಕೇಳಿದ್ರೆ ಇಂಡಿಪೆಂಡೆನ್ಸ್ ಡೇ ಬರ್ತಾ ಇರೋ ಕಾರಣ ರೂಲ್ಸ್ ಅಂತೆ. ಇಂಡಿಪೆಂಡೆನ್ಸ್ ಬಂದು ಇಷ್ಟು ವರ್ಷ ಆದರೂ ಇವಾಗ ಇಂಡಿಪೆಂಡೆನ್ಸ್ ಇಲ್ಲ. ಅದು ಯಾವಾಗಿಲ್ಲ, ಇಂಡಿಪೆಂಡೆನ್ಸ್ ಡೇಗೆ ಇಂಡಿಪೆಂಡೆನ್ಸ್ ಇಲ್ಲ. ಆ ಥರ ಕಷ್ಟದಲ್ಲಿ ಬದುಕ್ತವ್ರಿಗೆ ಎಷ್ಟು ಕಾಶ್ಮೀರಿಗಳು. ಎಲ್ಲ ಪ್ಯಾಕ್ ಮಾಡ್ತಾರೆ. ಸೀರಿಯಸ್ ಆಗಿ ಗೈಸ್, ಎಷ್ಟು ಅಂದರೆ ಅವರೇ ಇಲ್ಲೂ 100ರಲ್ಲಿ 10 ಜನ ಮೋಸ ಮಾಡೋರಿದ್ರೆ 90 ಜನ ಎಲ್ಲ ಒಳ್ಳೆಯವರೇ ಗೈಸ್. ಸೀರಿಯಸ್ ಆಗಿ ಎಷ್ಟು ಒಳ್ಳೆಯವ್ರು ಅಂದರೆ ಸ್ವಂತ ಮನೆಯವ್ರ ಥರ ನೋಡ್ತಾರೆ. ಅಲ್ಲೊಬ್ಬರು ಹೋದ್ರು, ಅವ್ರ ದಾಡಿನೇ ಕುಶನ್ ಥರ ಐತೆ.
ಈ ಚಳಿ ಆದ್ರೆ ಏನು ಮಾಡೋದ್ ಬೇಡ. ಓಪನ್ ಹೇ ಬಂದೆ ಭಯ್ಯ ಚಾಲು ಹೇ ಹಿಂಗ್ ಬಿಡ್ಕೊ ಅಷ್ಟೈತೆ ದಾಡಿ. ದಾಡಿನೇ ಇದ್ರ ಗೈಸ್ ಖುಷಿ ಅಂತಾರ ಚಳಿಗೆ ಏನು ಬೇಡ ದಾಡಿನೇ ಎತ್ಕೊಂಡು ಕಿವಿಗೆ ಅಂದ್ರೆ ಹಿಂಗೆ ಐತಲ್ಲ ಬೆಂಡ್ ಮಾಡಿ ಒಂದ್ ಈ ಕಿವಿಗೆ ತೋರಿಸ್ಬಿಟ್ರೆ ಚಳಿನೇ ಆಗಲ್ಲ ಅನ್ಕೊಡಿ. ಒಂಚೂರು ಇದು ಹೋಗ್ತಾ ಇದ್ದೀರಿ ಬನ್ನಿ. ಹಾ ಪ್ಲೇ ಮಾಡೋ ಜಾಯಿಂಟ್ ವೀಲ್ ಜಾಯಿಂಟ್ ಕಾಶ್ಮೀರಲ್ಲಿ ನಾವು ಎಕ್ಸಿಬಿಷನ್ ಹೋಗ್ತಾ ಇದೀವಿ. ಎಕ್ಸಿಬಿಷನ್ಗೆ ಹೋಗ್ತಾ ಇದ್ದೀವಿ. ಜಾಯಿಂಟ್ ವೀಲ್ ಹೋಗ್ತಾ ಇದೀವಿ. ಜಾಯಿಂಟ್ ವೀಲಿಗೆ ಹೋಗ್ತಾ ಇದ್ದೀರಿ. ಎಕ್ಸಿಬಿಷನ್ ಇದನ್ನ ಇವಾಗ ಹತ್ತಕ್ಕೆ ಹೋಗ್ತಾ ಇದ್ದೀವಿ ನಾವು. ಬೈಕ್ ನೋಡು ಬ್ರೋ. ಕಾರಣ ಯಾರು ಇಲ್ಲ. ಬೋಟ್ ಹತ್ತಣ ಏ ಅಮ್ಮ ಓ ಮಮ್ಮಿ ಇಸ್ ಬೋಟ್. ಹೆವಿ ಗಾಬರಿ ಪಡ್ತಾಳೆ ಗೈಸ್ ಇವಳು ಬೋಟ್ ಹತ್ತಕ್ಕೆ. ಯಾರು ಬೇಕಾದ್ರೂ ಹತ್ತಿದ್ದೀರಿ. 100 ರೂಪೀಸಾ ಗೈಸ್? ಸೀನ್ ಏನಂದ್ರೆ ಪ್ಲಾನ್ ಕ್ಯಾನ್ಸಲ್ ಗೈಸ್, ಹತ್ತುತ್ತಾ ಇಲ್ಲ. 100 ರೂಪಾಯಿ ಅಂತ ಅದಕ್ಕೆ ಇರೋದೇ ನಾವಿಬ್ರು. ಕಾಪಾಡೋಕ್ಕೂ ಅಲ್ಲಿ ಇರಲ್ಲ ಜನ. ಏನಾರು ಆಯ್ತಂದ್ರೆ 3 ಜನ ಇರೋದು. ಡ್ಯಾಮೇಜ್ ಏನಾರು ಆಯ್ತಂದ್ರೆ ಕಾಪಾಡೋಕ್ಕೂ ಜನ ಇಲ್ಲ. ಅದಕ್ಕೆ ಯೋಚನೆ ಮಾಡಿ ಬೇಡ ಅಂತ ವಾಪಸ್ ಹೋಗ್ತಾ ಇದ್ವಿ. ಪ್ಲಸ್ ಅದು ವೆಯ್ಟ್ ಕರೆಕ್ಟಾಗಿ ಇದಾಗಬೇಕು ಗೈಸ್. ಮಕ್ಳಿಗೆ ಇರೋದು. ಅಂದರೆ ವೆಯ್ಟ್ ಒಂಚೂರು ಆ ಸೈಡ್ ಈ ಸೈಡ್ ಆದ್ರೂ ನಮಗೆ ಗ್ಯಾರಂಟಿ ಇರಲ್ಲ ಜೀವದ ಮೇಲೆ. ಓಕೆ ಎಕ್ಸಿಬಿಷನ್ ಪ್ಲಾನ್ ಫ್ಲಾಪ್. ಬನ್ನಿ ರೂಮ್ಗೆ ಹೋಗೋಣ. ಮೀಟ್ರ್ಗಳು ಗೈಸ್, ಅದು ಮನೆ ಮೀಟ್ರ್ ಏನು ಮೀಟ್ರ್ ಗೊತ್ತಿಲ್ಲ. ಎಲೆಕ್ಟ್ರಿಕ್ ಮೀಟ್ರ್ಗಳು ನೋಡಿ ಗೈಸ್, ಎಲ್ಲಿ ಫಿಟ್ ಮಾಡೋರು ಕಂಬದಲ್ಲೇ ಫಿಟ್ ಮಾಡಿಬಿಟ್ಟವ್ರೆ. ಏನು ಸಂಖ್ಯೆ ಓ ಕಂಬದಲ್ಲೇ ಮೀಟ್ರ್ ತೆಗಿಯೋದು. ಎಲ್ಲ ಕಂಬದಲ್ಲೂ ಇದೆ ಗೈಸ್. ಈಸಿ ಆಕ್ಸೆಸ್. ಮನೇಲಿಲ್ಲ ಮೀಟ್ರ್ಗಳು, ಕಂಬಕ್ಕೆ ಹಾಕ್ಬಿಟ್ಟವ್ರೆ. ಇವ್ರ ಮನೆ ಡೋರ್ ತೆಗಿಯಲ್ಲ ಅನ್ಕೊಂತೀನಿ. ನೋಡಿ ಇದರಲ್ಲೂ ಐತೆ. ಆ ಗ್ರೀನ್ ಕಲರ್ ಎಲ್ಲ ನೋಡಿ ಅದ್ರಲ್ಲೂ ಐತೆ. ಬಟ್ ಸೀರಿಯಸ್ ಗೈಸ್ ನೋಡಿ, ಪಕ್ಕ ಫಿಲಿಮಲ್ಲಿ ತೋರಿಸೋ ಥರ ಗಲ್ಲಿ ಒಳಗಡೆ. ಫಸ್ಟ್ ಡೇ ಅಂದ್ಬಿಟ್ಟು ನಾವು ಸ್ವಲ್ಪ ಬಜೆಟಲ್ಲೇ ನೋಡಿದ್ರಿ. ಬಜೆಟಲ್ಲೇ ಒಳ್ಳೆ ಮನೆ ಸಿಕ್ತು ಆ್ಯಕ್ಚುಲಿ. ಇದೆ ಗೈಸ್ ನಮ್ಮ ಮನೆ. ಗಲ್ಲಿಯಿಂದ ಈಚೆ ಬಂದಿದ್ದೆ, ಅದು ಮೇಲೆ ಎತ್ಬಿಟ್ಟು ಕೆಳಗಡೆಗೆ ಲಾಕ್ ಮಾಡಿ ಹೌದಾ ಎತ್ತಿ. ಹಾಂ ಸರಿ. ಸೊ ಸಿಟ್ಟಿಂಗ್ ಏರಿಯಾ, ಎಂಟ್ರಿ. ಏನು ಗಲ್ಲಿ ಒಳಗಡೆ ಸುತ್ತವ್ರು ಇವರು, ಯಾವ ಥರ ಮನೆಯವರು ಅಂದ್ಕೊಂಬಿಡಿ. ಬನ್ನಿ ನಾವು ಬರ್ತೀವಿ. ಕಿಚನ್. ಹಾಯ್ ಬ್ರೋ. ರಿಸೆಪ್ಷನ್ ಇದು ಸ್ಟಾಫಿಗೆ ಮಾತ್ರ ಅಂತೆ. ನೀ ಹತ್ತಣ. ಫ್ಲವರ್ಸ್ ವೆಲ್ಕಮಿಂಗ್. ಪ್ಲಾಸ್ಟಿಕ್ ಆದರೆ ನೋಡಿ ಇಲ್ಲಿ ಬಂದ್ಬಿಡಿ. ಏನಂದರೆ ವಿಂಡೋ ಗೈಸ್. ವಿಂಡೋನ ಇವರು ಪಕ್ಕದಲ್ಲಿ ಬಿಲ್ಡಿಂಗ್ ಇರೋದ್ರಿಂದ ಕ್ಲೀನಾಗಿ ಕ್ಲೋಸ್ ಮಾಡಿಬಿಟ್ಟು ನೋಡಿ ಎಲ್ಲ ಕಡೆ ಇದೊಂಥರ ಜಾತ್ರೆ ಇದು ಮಾಡ್ತಾರೆ. ಜಾತ್ರೆಗೆ ಎಲ್ಲ ಕಡೆ ಚಿನ್ ಅಂತ ಇರಬೇಕು ಅವ್ರಿಗೆ. ಇದು ನಮ್ಮದು ನಮ್ಮ ಹತ್ರ ವಾಲ್ ಪೇಂಟಿಂಗ್ ಎಲ್ಲ ಇದೆ. ನಮ್ಮ ರೂಮ್ 301. ನಾನು ಇದನ್ನು ತೋರಿಸ್ಬೇಕು ಗೈಸ್. ನೋಡಿದ್ರಾ ನೋಡಿ, ಚಿಲ್ಕದಲ್ಲೇ ಲಾಕ್ ಗೈಸ್. ತೆಗಿಯೋಕ್ಕಾಗ್ತಾ ಇಲ್ಲ. ಇದೇ ಫಸ್ಟ್ ಟೈಮ್ ನಾನು ಈ ಥರ ಕೀ ಸೆಟಪ್ ನೋಡ್ತಾ ಇರೋದು.